ನಾವು ಬಂದಿದ್ರೆ ನಿನಗೆ ಬೇಕಾಗಿರೋ ಸಕ್ಕತ್ತಾಗಿ ಕಾಣಿಸ್ತದೆ. ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅರ್ಶಿಮನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ನಾವು ವರಮಹಾಲಕ್ಷ್ಮಿ ಕೂರಿಸೋಕ್ಕೆ ತಯಾರಿ ಮಾಡ್ತೀವಿ. ಫಸ್ಟು ನಾವು ಅದೇ ಕಲಸನ ಇರ್ತಾರಲ್ವ, ಅದನ್ನು ವಸ್ತು ಮೇಲೆ ಮಡಗಿ ಪೂಜೆ ಮಾಡಬೇಕು. ನೋಡಿ, ಈ ಥರ ಬಿಂದಿಗೆನ ಅಂದರೆ ಕಂಚಿನ ಬಿಂದಿಗೆ ಆಗಲಿ ಯಾವುದೇ ಬಿಂದಿಗೆ ಆಗಲಿ ನೀರು ಇಟ್ಕೊಂಡಿರ್ತೀವಲ್ವ, ಅದೇ ಕಲಸಕ್ಕೆ ಅಂತ ನೀರು ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇತ್ತು, ಹೂವು ಎಲ್ಲ ಹಾಕಿ ಎಲೆ ಎರಿಕೆ ಬಾಳೆನೆಲ್ಲ ಮಡಗಿ ವಸ್ತು ಮೇಲಿಟ್ಟು ಅದನ್ನು ಪೂಜೆ ಮಾಡಿ ಮನೆ ಒಳಗೆ ತಗೊಬರ್ಬೇಕು ಅಂತ. ಕಲಸಕ್ಕೆ ಈ ಥರ ಮಾಡಬೇಕಂತೆ. ಅದು ಸಂಪ್ರದಾಯನ ಆಚರಣೆನೇನು ಗೊತ್ತಿಲ್ಲ. ಈ ಥರ ಮಾಡಬೇಕು ಅಂತ ಅತ್ತೆ ನನ್ನ ಕೈಲಿ ಮಾಡಿಸಿದ್ರು. ಅದಕ್ಕೆ ಯಾವ ಥರ ಮಾಡಬೇಕು ಅಂತ ಅವನ್ನೇ ಕೇಳಿಕೊಂಡು ಮಾಡಿದೆ. ಆ ಥರ ಪೂಜೆ ಮಾಡಾಯಿತು. ಈಗ ಅದನ್ನು ಬಿಂದಿಗೆನ ಸಣ್ಣ ಮಾಡಿಕೊಂಡು ತಲೆ ಮೇಲೆ ಎತ್ಕೊಂಡು ಬಲಗಾಲಿಟ್ಟು ಒಳಗೆ ಬರಬೇಕು. ಕೆಳಗಡೆ ಅಲ್ಲಿಗೆ ಈಗ ಇಲ್ಲಿ ಬುಪ್ಪಳತೈತಾ ಇಲ್ಲಿ ಅವಿತಿರುವ ಒಂದು ಜಿರಳೆಯು ಪರಿಸ್ಥಿತಿಯನ್ನು ಹದಗೆಡಿಸಬಹುದು. ಅದಕ್ಕಾಗಿ ಬಳಸಿ ಕೆಂಪುಗೆ. ಇದು ಅವಿತಿರುವ ಜಿರಳೆಗಳ ಸ್ಯಾರಿನ ರೆಡಿ ಮಾಡ್ಕೋತಿದ್ದೀವಿ. ಇದು ಆನ್ಲೈನಲ್ಲಿ ತಗೊಂಡಿದ್ದು ಸ್ಯಾರಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಇದನ್ನು ನಡಿಗೆನ ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀವಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಬಾರ್ಡ್ರು ಕೂಡ ಚೆನ್ನಾಗಿದೆ. ದೊಡ್ಡ ಬಾರ್ಡ್ರ್ ಇದ್ದರೆ ಲಕ್ಷ್ಮಿಗೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ದೊಡ್ಡ ಬಾರ್ಡ್ರ್ ಇರದೆ ನೋಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ದು, ಮೀಶೋದಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಸಾಫ್ಟ್ ಸ್ಯಾರಿ. ಈ ಕಲರ್ ಬಣ್ಣ ಇರಲಿಲ್ಲ ಅಂತ ಇದನ್ನು ತಗೊಂಡಿದ್ದು. ನಿನ್ನ ಕೈಯಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ನಿನಗೂ ಅಕ್ಕ ತಂಗಿರಿದ್ದಾರೆ ಅನ್ನೋದು ಮರ್ತ್ಬಿಟ್ಟೆ ಅಲ್ವಾ? ಸಮ ತಲೆ ಸಮ ಹೆಚ್ಚಾಗಿತ್ತು ಅಂತ ನೋಡು. ಅದು ಒಳಗೆ ಏನೇನು ಹಾಕ್ಬೇಕು, ಬೆಸ್ಟ್ ಹಾಕ್ಬೇಕು. ಈಗ ಬೆಸ್ಟ್ ಇದು ಮಾಡ್ಕೊಳ್ಬೇಕಾಯ್ತು ನಾವು. ಸಣ್ಣ ಹಿಂಗೆ ಒಂದು ನರ್ಗೆ ಇರ್ತೀರ, ನರ್ಗೆ ಇಟ್ಕೊಂಡ್ಮ ಕೆಳಗಿರಿ ಹಿಂಗೆ ಸೇರಿಸ್ಬಿಟ್ಟು ಹಾಕೊಂಡು ಹೋಗ್ಲಿಪ್ಪ ಆಯ್ತಾ? ಇಟ್ಕೊಳ್ಳಿ ನೀವು ಇಲ್ಲಿ ಕೈಲಿ ಇರ್ತೀರಾ ಕ್ಲಿಯರ್ ಮಾಡ್ಬೇಕು. ಏ ಇನ್ನು ಕೆಳಗೆ ಬಿಡ್ಬೇಕು. ಚೆನ್ನಾಗಿ ಕಾಣಿಸ್ತದೆ ಇಟ್ಕೋದಕ್ಕೆ. ಸಕ್ಕತ್ತಾಗಿ ಕಾಣಿಸ್ತದೆ. ನೋಡಿ, ನಮ್ಮ ಅತ್ತೆ ಬಿಂದಿಗೆಗೆ ಬ್ಲೌಸ್ ಪೀಸ್ ಎಲ್ಲನೂ ಸುತ್ತಿ ರೆಡಿ ಮಾಡ್ಕೊತಿದ್ದಾರೆ ಕಲಸಕ್ಕೆ. ಅಂದರೆ ಕಲಸಕ್ಕೆ ಅಂದರೆ ಬಿಂದಿಗೆನದು ಒಂಥರ ಬ್ಲೌಸ್ ಪೀಸ್ ಎಲ್ಲ ಸುತ್ತಿ ರೆಡಿ ಮಾಡ್ಕೋತಾರಲ್ಲ, ಆ ಥರ ಮಾಡ್ಕೋತಿದ್ದಾರೆ. ನಾವು ಕಲಸ ಅಂದರೆ ಮುಖ ಎಲ್ಲನೂ ಕಲಸ ಎಲ್ಲನೂ ಈಗಲೇ ಇರಲ್ಲ. ಏಕೆಂದರೆ 12 ಗಂಟೆ ಆಗಬೇಕು. 12 ಗಂಟೆ ಆದಮೇಲೆ ರೆಡಿ ಮಾಡ್ತೀವಿ ಕಲಸನ. ಅಲ್ಲಿಗಂತ ನಾವು ರೆಡಿ ಮಾಡಲ್ಲ.
ರೆಡಿ ಮಾಡ್ಕೊಂಡು ನೈಟ್ ರೆಡಿ ಮಾಡ್ಕೊತೀವಿ. ಯಾವ್ದಪ್ಪ ಅವನು ಸೊ ಲಕ್ಷ್ಮಿ ಮುಖ ರೆಡಿ ಮಾಡೋಣ ಅಂತ 2 ಲಕ್ಷ್ಮಿ ಮುಖ ತೊಗೊಂಡಿದ್ದೀನಿ. ಒಂದು ದೇವ್ರ ಮನೆಗೆ ಕಲ್ಸೋಕ್ಕಾಗ್ತೀನಿ, ಇನ್ನೊಂದು ಮಾಮೂಲಿ ಮಹಾಲಕ್ಷ್ಮಿ ಕಲ್ಸೋಕ್ಕೆ ಒಂದು ಆಚೆ ಒಂದು ದೇವ್ರ ಮನೇಲಿ ಒಂದು ಹಾಕತ್ತೀನಿ. ಅದಕ್ಕೆ ಕನಕಪ್ಪ ಎಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡ್ತಿದ್ದೆ ಮುಖವಾಡನ. ನಾನು ಸ್ಪೀಕರ್ ಹಾಕ್ಕೊಂಡಿದ್ದೆ, ಬಟ್ ಸ್ಪೀಕರಲ್ಲಿ ಚಾರ್ಜಿಂಗ್ ಖಾಲಿ ಆಗಿದ್ದೆ, ನೋಡ್ಕೊಂಡಿಲ್ಲ. ಅದಕ್ಕೆ ನಾನು ವಾಯ್ಸ್ ಮಾತಾಡಿದ್ದೆ, ಬಟ್ ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ಅದ್ಯಾಕೆ ಅಂದರೆ ಚಾರ್ಜಿಂಗ್ ಇರಲಿಲ್ಲ, ಖಾಲಿ ಆಗೋಗಿತ್ತಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಅಂದರೆ ನಮ್ಮ ಅತ್ತೆ ನೋಡಿ ಲಕ್ಷ್ಮಿಗೆ ಎಲ್ಲ ಸ್ಯಾರಿ ಎಲ್ಲ ಉಡಿಸಿ, ಸೊ ಹೂವು ಡೆಕೋರೇಷನ್ ಹೂವನ್ನ ರೆಡಿ ಮಾಡ್ತಾಯಿದ್ದೆ. ನಾನು ದೇವ್ರ ಮನೆ ರೆಡಿ ಮಾಡಿಕೊಂಡೆ. ಅತ್ತೆ ಮಹಾಲಕ್ಷ್ಮಿ ಕುಣಿಸೋಕ್ಕೆ ಅವ್ರು ರೆಡಿ ಮಾಡಿಕೊಂಡ್ರು. ನಾನು ಮತ್ತು ಅತ್ತೆ ವಧುವನ್ನ 3 ಜನ ಎಕ್ಸ್ಟ್ರಾ ಇದ್ದು ಅಲಂಕಾರ ಎಲ್ಲ ರೆಡಿ ಮಾಡ್ಕೊಂಡ್ವಿ. ವಧುವನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತು. ಅಂದರೆ 12:45 ತನಕ ಅವರು ಎಚ್ಚರಾಗಿದ್ದರು. ಆಮೇಲೆ ಹೋಗಿ ಅವ್ರು ಮಲ್ಕೊಂಡ್ರು. ಆಮೇಲೆ ನಾನು ಅತ್ತೆ
ಫುಲ್ ಎಲ್ಲ ಅಲಂಕಾರ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಸೊ ಡೆಕೋರೇಷನ್ ಹೂವನ್ನ ಅದು ಬೆಳಗ್ಗೆ ಮಾರ್ಕೆಟ್ಗೆ ಹೋಗೋಕ್ಕಾಗಿಲ್ಲ ಅಂತ ಹೋಗಿರಲಿಲ್ಲ. ಅವ್ರಿಗೆ ಡ್ಯೂಟಿ, ನಮ್ಮ ಯಜಮಾನಿಗೆ 6 ಗಂಟೆಗೆ ಡ್ಯೂಟಿ ಇತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಹೋಗಿರಲಿಲ್ಲ. ಆಮೇಲೆ ಸಂಜೆ ಬಂದು ಅವ್ರ ಡ್ಯೂಟಿಯಿಂದ ಬಂದು ನಮಗೆ ಹೋಗಿ ತಂದುಕೊಟ್ರು. ತಂದಿದ್ದೆಷ್ಟು ಅಂದರೆ 10 ಗಂಟೆ ಆಗಿತ್ತು ಅವ್ರಿಗೆ ಹೋಗಿ ಬರೋಷ್ಟರಲ್ಲಿ. 10 o'clock ಆಗಿತ್ತು. ನಾವು 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ಎಲ್ಲ ಅಲಂಕಾರ ಮಾಡೋಣ, ರೆಡಿ ಮಾಡ್ಕೊಳ್ಳೋಣ ಅಂತ. ನಾನು ಎಲ್ಲ ಚೆನ್ನಾಗಿ ಮಾತಾಡಿದ್ದೆ, ಬಟ್ ನನಗೆ ಅದು ಸ್ಪೀಕರ್ ಚಾರ್ಜಿಂಗ್ ಖಾಲಿ ಆಗೋಗಿ ನನ್ನ ವಾಯ್ಸೇ ಕೇಳಿಸಿಲ್ಲ. ಅದು ನಂಗೆ ತುಂಬ ಬೇಜಾರಾಗೋಯಿತು. ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ಸ್ಪೀಕರ್ ನೋಡ್ಕೊಂಡೇ ಹೇಳಲಿಲ್ಲ, ಅದಕ್ಕೆ ಚಾರ್ಜ್ ಖಾಲಿ ಆಗೋಯಿತು. ಏನು ಮಾಡೋದು? ಅದಕ್ಕೆ ನನಗೆ ವಾಯ್ಸ್ ಬರ್ತಿಲ್ಲ ಅಂತ ಅಂದ್ಕೊಂಡೆ, ಬಟ್ ಚಾರ್ಜ್ ಖಾಲಿ ಆಗಿರೋದು ನೋಡ್ಕೊಂಡಿಲ್ಲ ಅಲ್ವಾ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನೋಡಿ 12 ಗಂಟೆ ಮೇಲೆ ಆಗಿತ್ತು, 12:15 ಆಗಿತ್ತು. ಅದಕ್ಕೆ ಆವಾಗ ನಾವು ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಬಾದಾಮಿ, ಗೋಡಂಬಿ, ಕಲ್ಸಕ್ಕರೆ, ಏಲಕ್ಕಿ, ಆಮೇಲೆ ದ್ರಾಕ್ಷಿ, ಇಷ್ಟು ಎಲ್ಲನೂ 5 ಅಂತ ಹಾಕಿದ್ದೀವಿ. ಇಷ್ಟೆಲ್ಲನೂ ಕಲ್ಸಕ್ಕೆ ಹಾಕಬೇಕು. ಕಲ್ಸಕ್ಕೆ ಹಾಕಿ ಮಾಮೂಲಿ ಎಲೆ, ಇಲ್ಲಾಂದರೆ ಮಾವಿನ ಸೊಪ್ಪು, 5 ಮಾವಿನ ಸೊಪ್ಪಿನ 5 ಎಲೆ ಹಾಕಿ ಆಮೇಲೆ ಕಾಯಿ ಮಡಗಿ ಮುಖವಾಡನ ಮಾಡಬೇಕು. ನೋಡಿ ತಿಂಡಿ ಅದೇ ತಟ್ಟೆ ಏನೇನು ಮಾಡ್ತಾರೆ ದೇವ್ರ ಮುಂದೆ, ಅದೇ ಹಣ್ಣು, ಆಮೇಲೆ ಚಿರೋತಿ ಕರ್ಜಿಕಾಯಿ ಮಾಡಿದ್ನಲ್ಲ ಅದು ಎಲ್ಲನೂ, ಆಮೇಲೆ ಮಡ್ಲಕ್ಕಿ ಅವೆಲ್ಲನೂ ತಟ್ಟೆಗಳು ಮಡಗಿದ್ವಿ. ನೋಡಿ ಮುಖವಾಡ ಎಲ್ಲ ಹಾಕಿ ರೆಡಿ ಆಗಿತ್ತು ಲಕ್ಷ್ಮಿ. ಆಮೇಲೆ ಇದಕ್ಕೆ ನಾವು ಆಮೇಲೆ ಕೆಳಗಡೆ ರಂಗೋಲಿ ಎಲ್ಲ ಬಿಡಬೇಕು. ದೇವರೆಲ್ಲ ರೆಡಿ ಆದಮೇಲೆ ಅದು ದೀಪದ ಕಂಬ ಎಲ್ಲ ಕೂಡ ರೆಡಿ ಮಾಡಿ ಎಲ್ಲನೂ ಇತ್ತಾಯಿತು. ಈಗ ಸ್ವಲ್ಪ ರಂಗೋಲಿ ಡಿಸೈನ್ ಮಾಡೋಣ ಅಂತ ಕೆಳಗಡೆ ಅತ್ತೆ ಎಲ್ಲನೂ ಅದೇ ಕಸ ಎಲ್ಲ ಚೆಲ್ಲಿತ್ತಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೋತಾಯಿದ್ರು. ನಾನು ರಂಗೋಲಿ ಬಿಡೋಣ ಅಂತ ರಂಗೋಲಿ ಬಿಡ್ತಿದ್ದೀನಿ. ಒಂದು ಚಿಕ್ಕದು ರಂಗೋಲಿ ಬಿಡೋಣ ಅಂತ ರಂಗೋಲಿ ಚಿಕ್ಕದು ಬಿಟ್ಟು ಅದಕ್ಕೆ ಬಣ್ಣ ಕೂಡ ಹಾಕ್ತೆ, ಚೆನ್ನಾಗಿ ಕಾಣಿಸುತ್ತೆ ಬಣ್ಣ ಹಾಕಿದ್ರೆ ಅಂತ. ನೋಡಿ ಲಕ್ಷ್ಮಿನ ಎಲ್ಲ ಮಾಡಾಗಿದೆ. ಮಾರ್ನಿಂಗ್ ಬಂದು ಫ್ರೆಶ್ ಅಪ್ ಆಗಿ ದೀಪ ಎಲ್ಲನೂ ಹಚ್ಚಿ ಪೂಜೆ ಮಾಡಬೇಕು. ಟೈಮ್ ಬಂದು 1:15 ಆಗಿದೆ. ಇಲ್ಲಿ ತನಕ ಡೆಕೋರೇಷನ್ನು ರೆಡಿ ಮಾಡೋದಕ್ಕೆ 9 ಗಂಟೆ ಸ್ಟಾರ್ಟ್ ಮಾಡಿದ್ದು, ಇಷ್ಟಕ್ಕಂತ ಆಯಿತು. ಇನ್ನು ಮಾರ್ನಿಂಗು 6 o'clock ಮೇಲೆ ಪೂಜೆ ಸ್ಟಾರ್ಟ್ ಮಾಡೋದು.